ನಾನು 2 ದಿನದಿಂದ ಫೋನ್ ಮಾಡಿದೆ ನಮ್ಮ ಪ್ರತಾಪ್ ಸಿಂಹ ಅವ್ರಿಗೆ. ಏನಪ್ಪಾ ಈ ತರ ನನಗೆ ಮೆಸೇಜ್ ಬರ್ತಾ ಇರ್ತೈತಲ್ಲ, ಅಪೋಸಿಷನ್ ಲೀಡರ್ಗೆ ಮೆಸೇಜ್ ಬರ್ತಾ ಇರ್ತದೆ, ಈ ತರ ಸ್ಟ್ರೈಕ್ ಮಾಡ್ತಾ ಇದಾರಂತೆ ಅದ್ರ ಬಗ್ಗೆ ಅಂತ. ಇಮಿಡಿಯೇಟ್ ಆಗಿ ಅವ್ರು ಹೇಳಿದ್ರು, ಅಣ್ಣ ನೀವ್ ಬಂದ್ಬಿಟ್ರೆ ಬಹಳ ಒಳ್ಳೇದಾಗ್ತೈತೆ ನಮ್ ಜನಕ್ಕೆ. 112 ವರ್ಷದ ಇತಿಹಾಸ ಇರ್ತಕ್ಕಂಥದ್ದು ಅಂತ ಹೇಳಿದ್ರು. ನಾ ಹೇಳ್ದೆ ನಾನು ಬರ್ತೀನಿ ಶುಕ್ರವಾರ ತಯಾರು ಮಾಡಿ ಅಂತ ಹೇಳಿ ನಮ್ಮ ಇವರು ರೇವಣ್ಣ ಅವರಿಗೆ ಫೋನ್ ಮಾಡಿದೆ, ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ಮಾತಾಡಿ ನಾನು ಬಂದಿದ್ದೆ. ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು, ಈ ಫ್ಯಾಕ್ಟರಿ ಇರೋದ್ರಿಂದ ಇಲ್ಲಿ ನೂಲು ತಯಾರಾಗೋದ್ರಿಂದ ಚನ್ನಪಟ್ಟಣ ನಡೀತಾ ಇದೆ, ಇಲ್ಲಿ ನೂಲು ತಯಾರಾಗೋದ್ರಿಂದ ಮೈಸೂರು ಫ್ಯಾಕ್ಟರಿ ನಡೀತಾ ಇದೆ. ಇದೊಂಥರ ತಾಯಿ ಇದ್ದಂಗೆ. ಈ ತಾಯಿಯ ಕೆಚ್ಚಲನ್ನೇ ಕೊಯ್ದು ಬಿಟ್ರೆ ನೀವು ಹಸು ಕೆಚ್ಚಲ್ ಕೊಯ್ತಾರಲ್ಲ, ಅವೆರಡು ಮುಳುಗೋಗ್ತದೆ. ಉದ್ದೇಶ ಇರುವಂತದ್ದು, ಯಾರೋ ಒಬ್ಬ ಲೀಡ್ರು ಅವ್ರದ್ದೊಂದು ಫ್ಯಾಕ್ಟರಿ ಇದೆಯಂತೆ, ಅಲ್ಲಿ ನೂರು ತಯಾರು ಮಾಡ್ತಾರಂತೆ, ಹೆಸರು ಹೇಳ್ತೀನಿ ಆಮೇಲೆ. ಇಲ್ಲಿ ಮುಳುಗಿಸ್ಬಿಟ್ರೆ ಆ ನೂಲು ಇಲ್ಲಿಗೆ ಬರ್ತದೆ. ಇದು ಇಂಟೆನ್ಷನ್. ಆಮೇಲೆ ಚೈನಾದಿಂದ ತಗೊಂಡ್ರೆ ಕಮಿಷನ್ ಬರ್ತದೆ 60%. ಚೈನಾ ತಗೊಂಡ್ರೆ ಇಲ್ಲಿ ಇದ್ರ ನಂಬ್ಕೊಂಡು 2,000 ಜನ ಇದ್ದಾರೆ. ನಂಬ್ಕೊಂಡು 2,000 ಜನ ಕಾರ್ಮಿಕರು ಎಲ್ಲಾ ಕಡೆನೂ. ಸೀರೆ ಸಿಗಲ್ಲ. ನಾನು ಬೆಳಿಗ್ಗೆ ಚನ್ನಪಟ್ಟಣಕ್ಕೆ ಹೋಗಿದ್ದೆ, ಅಲ್ಲಿ 1 ಗಂಟೆ ಐತೆ. ನಾನು ಅಲ್ಲಿ ನಿಮ್ಮ ಕಾರ್ಮಿಕರ ಜೊತೆ ಎಲ್ಲ ಮಾತಾಡಿದೆ. 1 ಗಂಟೆ ಕ್ಯಾಂಟೀನ್ ಇಲ್ಲ ಅಂದ್ರು. ನಾನು ಅವ್ರು ಕರೆದ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದೀನಿ. ಮಾಡಿಲ್ಲ, ಅಸೆಂಬ್ಲಿ ಒಳಗೆ ನಿಲ್ಲಿಸ್ಬಿಡ್ತೀನಿ ತಂದು ನಿಮ್ಮನ್ನ ಎಲ್ಲ ಅಂತ ಹೇಳಿದ್ವಿ. ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇವಾಗ ಮಧ್ಯಾಹ್ನದ ಊಟವನ್ನ ಕೊಡ್ತೀನಿ ನಾನು ಅಂತ ಒಪ್ಕೊಂಡಿದ್ದಾರೆ. ಅಂಗಡಿ ಹತ್ರ ಮಾತಾಡಿದ್ದೆ. 3,000 ರೂಪಾಯಿ ಕೊಡ್ತಾರೆ ಸಿಂಹ. 3,000 ರೂಪಾಯಿ ಅವಕ್ಕೆ ಟ್ರೈನಿಂಗ್ಗೆ 3,000 ರೂಪಾಯಿ. 1 ವರ್ಷ 3,000 ರೂಪಾಯಿ. ಯಾವನ ಕೆಲಸ ಮಾಡ್ತಾರ 3,000ಕ್ಕೆ? ಅವ್ರಿಗೆ ಸಂಬಳ ಎಷ್ಟು ಗೊತ್ತಾ? 18,000 ರೂಪಾಯಿ ಅಷ್ಟೇ. ಅಪಾಯಿಂಟ್ಮೆಂಟ್ ಇದಾದ್ಮೇಲೆ, ನಿಮ್ಮ ಟ್ರೈನಿಂಗ್ ಆದ್ಮೇಲೆ 13, 15, ಅಲ್ಲಿ 18 ಇರೋದು ಹೇಳ್ದೆ ನಾನು. ಇಲ್ಲಿ ಇಷ್ಟೆಲ್ಲ ಸಂಬಳ ಕಡಿಮೆ, ಸ್ಟೈಫೆಂಡ್ರಿ ಕೊಡೋದು 3,000, ಮಧ್ಯಾಹ್ನ ಊಟ ಕೊಡಲ್ಲ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಾನು ಇವತ್ತು ಲೆಕ್ಕ ತೆಗೆದೆ. ನಾನು ಫೋನ್ ಮಾಡಿ ಲೆಕ್ಕ ತೆಗೆದ 96 ಕೋಟಿ ರೂಪಾಯಿ ಲಾಭ ಮಾಡಿದ್ದಾರೆ ಸರ್. ಎಷ್ಟು? 96 ಕೋಟಿ. ಅದರ 1 ಕೋಟಿ ಕೊಟ್ಟಿದ್ರೆ ನಿಮ್ ಸಂಬಳ ಡಬಲ್ ಮಾಡ್ಬಿಡ್ಬೋದಾಯ್ತು. 1 ಕೋಟಿ ಹಾಳಾಗೋಯ್ತು. ಅದನ್ನೇನ ಫ್ಯಾಕ್ಟ್ರಿ ಉದ್ಧಾರ ಮಾಡಕ್ಕೆ ಈಗ ಲಾಭ ಬಂದ್ರೆ ಏನ್ ಮಾಡ್ತೀರಾ? ಫ್ಯಾಕ್ಟ್ರಿ ಉದ್ಧಾರ ಮಾಡಬೇಕು ಅಂತ, ಉದ್ಧಾರ ಮಾಡ್ಬೇಕಂತ ಅಧಿಕಾರಿ ಎಲ್ಲಿಗೋಗಿದ್ದಾರೆ? ಫಾರಿನ್ಗೆ ಹೋಗಿದ್ದಾರೆ. 1.5 ಕೋಟಿ ಖರ್ಚು ಮಾಡಿದ್ದಾರೆ. ಇಲ್ಲಿ ಉದ್ಧಾರ ಮಾಡಕ್ಕೆ ತಯಾರು ಮಾಡೋದು, ಮಿಷನರಿ ಹೆಂಗೆ ಹೈಗ್ರೇಡ್ ಮಾಡೋದು ಅಂತ ಅಲ್ಲಿ 1.5 ಕೋಟಿ ಖರ್ಚಾಗಿದೆ ಅದಕ್ಕೆ. ಇಲ್ಲಿ ನೋಡಿದ್ರೆ ಫ್ಯಾಕ್ಟರಿ ಮುಚ್ಚೋದಕ್ಕೆ 13 ಎಕರೆಯಲ್ಲಿ 6 ಎಕರೆ 2 ಗುಂಟೆ ಹೋದ್ರು. ಅರ್ಧ ಹೋಯ್ತು. ಹೋದ್ಮೇಲೆ ಇನ್ನೇನು ಉಳಿತದೆ? ನಾಳೆ ಸಮಸ್ಯೆ ಏನು ಅಂದ್ರೆ, ಅವ್ರ ಐಡಿಯಾ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ನಿಮ್ಗೆ ಗೊತ್ತಾಗದೇ ಇಲ್ಲ. ಈ ಕೆಲವರೆಲ್ಲ ಇಂಜೆಕ್ಷನ್ ಕೊಡ್ತಾರೆ ಗೊತ್ತಾ? ಮಾತಾಡ್ಸ್ಕೊಂಡು ಚುಚ್ಬಿಟ್ಟಿರ್ತಾರೆ. ಹಂಗ್ ಚುಚ್ಚವ್ರೆ ಅವರು. ಇಲ್ಲಿ ಫಸ್ಟ್ ಗ್ರೌಂಡ್ ಮಾಡೋದು, ಆಮೇಲೆ ಗ್ರೌಂಡ್ ಅಲ್ಲಿ ಯಾರ್ಯಾರು ಆಟ ಆಡಕ್ ಬರ್ತಾರ ಅವ್ರು ಶುರು ಮಾಡ್ತಾರೆ. ಇಲ್ಲಿ ವಾಸನೆ ಬರ್ತಾ ಇದೆ ಅಂತ. ವಾಸನೆ ಬರ್ತಾ ಇದೆ, ಬಾಯ್ಲರ್ಗಳಿದೆ, ಹೊಡೆದೋದ್ರೆ ಯಾರು? ನೀನ್ ಕೊಡ್ತೀಯಾ ಪ್ರಾಣನ? ನೀನ್ ಸೇಫ್ಟಿ ಕೊಡ್ತೀನಪ್ಪಾ ಅಂತ ಕೇಳ್ತಾರೆ. ಅವಾಗ ಅವ್ರು ಶುರು ಮಾಡ್ತಾರೆ. ಯಾರು ಗ್ಯಾಂಗ್ ಇದ್ರಲ್ಲ, ಈ ಗ್ಯಾಂಗ್ ತಿಮ್ರೋಡಿ ಗ್ಯಾಂಗ್, ಈ ಧರ್ಮಸ್ಥಳ ಹಾಳು ಮಾಡಿದ್ರಲ್ಲ, ತಿಮ್ರೋಡಿ ಗ್ಯಾಂಗ್ ಅಂತ ಅವರು ಹಿಂಗ್ ಸುಳ್ಳು ಹೇಳಿ ಅವ್ರು ಶುರು ಮಾಡ್ತಾರೆ. ಅವರು ಅವಾಗ ನಿಮ್ಗೆ ಫ್ಯಾಕ್ಟ್ರಿ ಬೇಕಾ ಗ್ರೌಂಡ್ ಬೇಕಾ ಅಂತಾರೆ. ಗ್ರೌಂಡ್ ಬೇಕು ಅಂತ ಮಾಡಿಸ್ತಾರೆ. ನಿಮ್ ಫ್ಯಾಕ್ಟ್ರಿನ ಮುಚ್ಕೊಂಡು ಹೋಗಿ
ಆಮೇಲೆ ಅಲ್ಲಿ ಅವರ ಫ್ಯಾಕ್ಟ್ರಿ ಇರ್ತೈತಲ್ಲ ಪ್ರೈವೇಟ್ ಅವರು ಇದನ್ನ ಸಪ್ಲೈ ಮಾಡ್ತಾರೆ ನಿಮ್ಗೆ ಇದಕ್ಕೆ. ಅಂದ್ರೆ ಇದೊಂದು ದೊಡ್ಡ ಹುನ್ನಾರ. ಯಾವನಿಗೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದಾರೋ 12 ಕೋಟಿ ಅವನ ಜೋಬ್ಗೆ ಹೋಗ್ಬೇಕು, ಅದಾಗ 60% ಅವನ ಕಮಿಷನ್ ತಿನ್ಬೇಕು, ಅವನು ಪ್ರೆಷರ್ ಮಾಡ್ತಾ ಇದ್ದಾನೆ. ಇಲ್ಲೇ ಬೇಕಾ ನಿಮ್ಗೆ? ಇಲ್ಲೇ ಮಾಡ್ಬೇಕು ಅನ್ನೋದು ಏನೈತೆ? ಈಗ ನಾನು ಸ್ಪೋರ್ಟ್ಸ್ ಮ್ಯಾನ್, ನಾನು 22 ವರ್ಷ ಕಬಡ್ಡಿ ಆಡಿದ್ದೀನಿ, ರಾಜ್ಯ ಮಟ್ಟದಲ್ಲಿ ಆಗಿದ್ದೀನಿ, ರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ್ದೀನಿ, ಯೂನಿವರ್ಸಿಟಿ ಪ್ಲೇಯರ್ ನಾನು 2 ಸರಿ. ಮಾಡಿ ಪ್ಲೇ ಗ್ರೌಂಡ್, 1 ಮಾಡಬೇಡಿ 2 ಮಾಡಿ. ಪ್ಲೇ ಗ್ರೌಂಡ್ ಅಂದ್ರೆ ಏನು? ಪ್ಲೇ ಗ್ರೌಂಡ್ ಅಂದ್ರೆ ಮಿನಿಮಮ್ 10 ಎಕರೆ ಬೇಕು. ಅದಕ್ಕೆ ಒಂದು ಟ್ರ್ಯಾಕ್ ಅಂದ್ರೆ 400 ಮೀಟರ್ ಇರ್ತೈತೆ. ಕಾಮನ್ ಸೆನ್ಸ್ ಬೇಡವಾ ನಿಮ್ಗೆ? ಒಂದು ಟ್ರ್ಯಾಕ್ ಅಂದ್ರೆ 400 ಮೀಟರ್ ಇರ್ಬೇಕು. ಅದಕ್ಕೆ ಒಂದು ರೌಂಡ್, ಅವಾಗ ಅದನ್ನ ಸ್ಟೇಡಿಯಂ ಅನ್ನೋದು. ಇಲ್ಲಿ 400 ಮೀಟರ್ ಬರಲ್ಲ. ಅಲ್ಲಿ ಸುಮಾರು 400 ಚಿಲ್ಲರೆ ಮರ ಇದೆ. ಅಲ್ಲಿ ನಾನು ಕಡಿಮೆ ಹೇಳಿದ್ದೀನಮ್ಮ, ನನಗೆ ನೀವ್ ಹೇಳಿರೋದು ತಗೊಂಡಿದ್ದೀನಿ. ಅಧಿಕಾರಿಗಳು 200 ಅಂದ್ರು, 2 ಮಧ್ಯ ಮಾಡಿದ್ದೀನಿ. ಎಲ್ಲ ಟೀ ಕುಡ್ಡುಗಳು, ಬೇವಿನ ಮರ, ಶ್ರೀಗಂಧದ ಮರ ಇರುವಂತದ್ದು. ಏನ್ ಮಾಡ್ತೀರಾ ಮರಗಳನ್ನ? ಕಡಿಬೇಕಲ್ಲ, ಅದನ್ನ ಇರೋಣ ಕಡಿಬೇಕು ತಾನೆ. ನೀವು ಕಡಿದು ಮರ ಕಡಿದು ನೀವು ಪರಿಸರನ ಹಾಳು ಮಾಡಿ. ಪಕ್ಕದಲ್ಲಿ ಲೈನ್ ಇದೆ, ನದಿಯಿಂದ ಲೈನ್ ತಂದಿದ್ದಾರೆ. ನಾನು ಕೇಳಿದೆ, ಯಾಕಪ್ಪ ಆ ನೀರು ಬೋರ್ವೆಲ್ ನೀರು ಯೂಸ್ ಮಾಡಕ್ಕಾಗಲ್ಲ ಅಂದ್ರು. ಇಲ್ಲ ಸರ್, ಅವನ ಅಧಿಕಾರಿ ಹೇಳಿದ್ದು, ಸರ್ ಇಲ್ಲಿರುವಂತ ಕ್ವಾಲಿಟಿ ನೀರು ಆ ಸಿಲ್ಕ್ನ ಒಂದು ಕ್ವಾಲಿಟಿಯನ್ನೇ ಚೇಂಜ್ ಮಾಡ್ಬಿಡುತ್ತೆ ಸರ್, ಬೇರೆ ಎಲ್ಲೂ ಆಗಲ್ಲ. ಈ ಕೋಲಾರದಲ್ಲಿ ಬೋರ್ವೆಲ್ ನೀರುಗಳು ಆ ಕ್ವಾಲಿಟಿ ಬರಲ್ಲ ಸರ್, ಅದಕ್ಕೋಸ್ಕರ ಈ ನೀರು ಉಪಯೋಗ ಮಾಡ್ತಾ ಇದ್ದೀರಿ ಸರ್, ಇದು ಬೆಸ್ಟ್ ಅಂತ ಹೇಳಿದ್ರು.